ಏನಮ್ಮ ಆರಾಧನಾ, ನಮ್ಮ ಹತ್ರ ಮುಚ್ಚಿಟ್ಟಿದ್ಯಾ? ಇಷ್ಟು ದೊಡ್ಡ ಖುಷಿ ವಿಚಾರನ ನಾವು ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಬೇಕಾ? ಅಲ್ವಾ ಮತ್ತೆ, ನಾವ್ ಇಷ್ಟ್ ಕ್ಲೋಸ್ ಆಗಿದ್ರು ನಮ್ಮ ಹತ್ರನೇ ಹೇಳಿಲ್ಲ. ನಾವೇನ್ ಮದ್ವೆ ನಿಲ್ಲಿಸ್ತಿದ್ವಾ? ನನಗೆ ಅರ್ಥ ಆಗ್ತಿಲ್ಲ. ನಮ್ಮ ಹತ್ರನೇ ಸುಳ್ಳು ಹೇಳ್ತಿಲ್ಲಮ್ಮ. ಕಂಗ್ರ್ಯಾಚುಲೇಷನ್ಸ್. ಊಟ ಯಾವಾಗ ಹಾಕಿಸ್ತೀಯಾ? ಇಲ್ಲ ಅದನ್ನು ನಾವೇ ತಿಳ್ಕೊಬೇಕಾ? ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನೀವ್ ಯಾಕೆ ಕಂಗ್ರಾಜ್ ಹೇಳ್ತಿದ್ದೀರಾ? ನೀನು ನಮ್ಮಿಂದ ವಿಷಯ ಮುಚ್ಚಿಟ್ರೆ ನಮಗ್ ವಿಷಯ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನೋಡು, ಸ್ವೀಟ್ ಕೂಡ ಬಂದಿದೆ. ಏನ್ ಸ್ವೀಟು? ಯಾವ ವಿಷಯ ಮುಚ್ಚಿಟ್ಟಿದ್ದೀನಿ? ಅದೇ ನೆನ್ನೆ ಬಂದಿದ್ರಲ್ಲ, ಅವ್ರ ಜೊತೆ ನಿನ್ ಮದ್ವೆ ಫಿಕ್ಸ್ ಆಯ್ತಂತೆ. ಕಂಗ್ರಾಟ್ಸ್ ಆರಾಧ್ನಾ. ಕಾಂಗ್ರ್ಯಾಚುಲೇಷನ್ಸ್ ಆರಾಧನಾ. ಓ, ಮಾಧು ಇಲ್ಲೇ ಇದ್ದಾನೆ, ಕೊಟ್ಬಿಡೋಣ. ಮಧು, ಹಳದ್ನೆಲ್ಲ ಬನ್ಸಲ್ಲಿ ಇಟ್ಕೋಬೇಡ ಆಯ್ತಾ? ನಾನು ನಿನ್ನ ಫ್ರೆಂಡ್ಸ್. ತಳಿ ಸ್ವೀಟು. ಓ, ಏನು ಸ್ವೀಟು? ನಾನು ನನ್ನ ಹೆಂಡತಿ ಆಗ್ತಾರೋ ಆರಾಧನೆಗೂ ಮದುವೆ. ಒಳ್ಳೇದಾಗಲಿ. ತಾಳೆ ಮತ್ತೆ ಇನ್ನೊಂದು. ಇಬ್ಬರು ಫ್ರೆಂಡ್ಸ್, ಓಕೆ? ಸಂಜೆ ಡೀಪ್ ಡಿಸ್ಕಷನ್ ಇದೆ. ಇವಾಗ ಇನ್ನೇನು ಹೊಸ ಕಷ್ಟ ಶುರುವಾಯ್ತು. ಏನ್ ಮಾಡ್ತಿದಾರೆ ಇವರೆಲ್ಲ ಸೇರ್ಕೊಂಡು? ಹೇಳಿ ಸರ್. ಐ ಆಮ್ ಸಾರಿ, ನಾನು ಬೇರೆ ಯಾರೋ ಅಂತ ಅಂದ್ಕೊಂಡ್ಬಿಟ್ಟೆ. ಇಟ್ಸ್ ಓಕೆ ಸರ್. ಏನಾಯ್ತ್ರಿ? ಯಾರ ಹುಡುಗ? ಇಷ್ಟು ದಿನ ನೀನು ಹೀಗೆ ಮಾಡ್ತಾ ಇದ್ದೆ, ಆದರೆ ಇವತ್ತು ಅದೇ ಥರ ನನಗೂ ಅನ್ನಿಸ್ತಾ ಇದೆ. ಅರ್ಥ ಆಗಿಲ್ಲ. ನನಗೆ ನನ್ನ ಮಗನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅಲ್ಲ ರೀ, ನಾನ್ ಹೀಗ್ ಮಾತಾಡಿದ್ರೆ ಸಮಾಧಾನ ಮಾಡ್ಬೇಕಾಗಿರೋರು ನೀವು. ಈಗ ನೀವೇ ಹೀಗೆ ಹೇಳಿದ್ರೆ ನಾನೇನೋ ಮಗನ್ ನೋಡ್ಬೇಕು ಅಂತ ಹಠ ಮಾಡ್ತೀನಿ. ಆದ್ರೆ ಅದು ಯಾವಾಗ ಸರಿ ಯಾವಾಗ ತಪ್ಪು ಅನ್ನೋ ಜವಾಬ್ದಾರಿ ನೀವು ಮತ್ತೆ ಮೂರ್ತಿ ತಗೊಳ್ಳೋದಲ್ವಾ? ಹಾಗಾಗಿ ಧೈರ್ಯವಾಗಿ ನಾನು ಮಗನ್ ನೋಡ್ಬೇಕು ಅಂತ ಹಠ ಮಾಡ್ತೀನಿ, ಡಿಮಾಂಡ್ ಮಾಡ್ತೀನಿ. ಹಾಗಂತ ನೀವೇ ಧೈರ್ಯ ಕಳ್ಕೊಂಡು ರಾಜ್ನ ನೋಡ್ಬೇಕು ಅಂತ ಅವಸರ ಮಾಡಿದ್ರೆ ನಮ್ ರಾಜಿಗೆ ತೊಂದರೆ ಆಗಲ್ವಾ? ರೀ, ಒಂದ್ ವಿಷಯ ಹೇಳೋದೇ ಮರ್ತೋದೆ. ಇವತ್ ಬೆಳಿಗ್ಗೆ ಒಬ್ಬ ಡೆಲಿವರಿ ಬಾಯ್ ಬಂದಿದ್ದ. ನೋಡಕ್ಕೆ ಸೇಮ್ ನಮ್ ರಾಜ್ ತರಾನೇ ಇದ್ದಾರಿ. ಮಾವಿನ ಹಣ್ಣು ತಗೊಂಡ್ಬಂದಿದ್ದ. ಮೋಸ್ಟ್ಲಿ ತಪ್ಪು ಅಡ್ರೆಸ್ಸು ಅನ್ಸುತ್ತೆ. ಅವನು ನೋಡಿದ್ರೆ ನನಗ್ ತುಂಬಾ ಪಾಪ ಅನ್ನಿಸ್ತು ರೀ. ಅವನ್ ಕೈಗೆ 500 ರೂಪಾಯಿ ಕೊಟ್ಟು ಚೆನ್ನಾಗಿ ಊಟ ಮಾಡಪ್ಪ ಅಂತ ಹೇಳ್ದೆ. ಅವನು ಆ ದುಡ್ಡನ್ನ ನನಗೆ ಮಾವಿನ ಹಣ್ಣೆ ಕೊಟ್ಬಿಟ್ಟು ಹೋದಾರಿ. ನೋಡಿ ಪಾಪ, ಯಾರ ಮಗನೋ ಏನೋ. ಅವನಿಗೆ ನಾನ್ ಕನಿಕರ ತೋರಿಸ್ದೆ. ಹಾಗೆ ನಮ್ಮ ಮಗನಿಗೆ ಯಾರಾದ್ರೂ ಪ್ರೀತಿ ತೋರಿಸ್ಬೋದಲ್ವಾ ರೀ? ನಾವು ಮಾಡಿದ್ದು ನಮ್ಗೆ ವಾಪಸ್ ಬರುತ್ತೆ ಅಂತಾರೆ. ಅಲ್ಲ ರೀ, ನೀವೆಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ ಅಂದಮೇಲೆ ನಮ್ಮ ಮಕ್ಳಿಗೆ ಒಳ್ಳೇದಾಗದೆ ಇರುತ್ತಾ? ಈಗ ರಸ್ತೆಯಲ್ಲಿ ಯಾಕೆ ನಿಂತ್ಕೊಂಡು ಬೇಜಾರು ಮಾಡ್ಕೊಳ್ಳೋದು? ಬನ್ನಿ ಬನ್ರಿ. ನನ್ಗಂತ ತಂದಿರೋ ಬಳೆನ ಇವಳು ಇಸ್ಕೋತಾಳಾ? ನಾನು ಇಷ್ಟಪಟ್ಟಿರೋ ಹುಡುಗನ ಬುಟ್ಟಿಗೆ ಹಾಕೋಬೇಕು ಅಂತ ಪ್ಲಾನ್ ಮಾಡ್ತಾಳಾ? ಇವಾಗೇನ್ ಮಾಡ್ತಾಳೆ? ಸರ್ಜಿಯಾಗಿ ಬುದ್ಧಿ ಕಲ್ಸಿದ್ದೀನಿ.
ಅತ್ತೆ ಮಗನ್ ಜೊತೆ ಅಪ್ಪ ಮದ್ವೆ ಫಿಕ್ಸ್ ಮಾಡಿದಾರಲ್ಲ, ಇನ್ನು ಇವಳ ಆಟ ಏನು ನಡೆಯಲ್ಲ. ಈ ಬಳೆ ವಿಷಯ ಏನೋ ನನಗ್ ಗೊತ್ತಾಯ್ತು, ಆದ್ರೆ ನನಗ್ ಗೊತ್ತಿಲ್ದೆ ಇನ್ ಏನೇನ್ ಇಸ್ಕೊಂಡಿದ್ದಾಳೋ ಒಂದ್ಸತಿ ಚೆಕ್ ಮಾಡ್ಬೇಕು. ಇವಾಗ್ಲೇ ಚೆಕ್ ಮಾಡ್ತೀನಿ. ಏನಾದ್ರೂ ಇಸ್ಕೊಂಡಿರ್ಬೇಕು, ಅವಾಗಿದೆ ಅವಳಿಗೆ. ಅಣ್ಣ ನೋಡಿ ಹೆಂಗೆ ಏ ಏನ್ರ ಎಷ್ಟಾದೆ ಅದರಲ್ಲಿ? ಭಾರಿ ದುಡ್ಡೇನಲ್ಲ ಬಿಡೋಣ, ಬರೀ 3,500 ಅಷ್ಟೇ. 3,000 ಓದಿ ಬಿಡಿ, ಇವತ್ತಿನ ಎಣ್ಣೆ ಖರ್ಚಿಗೆ ಸಾಕಾಯ್ತು. ಮಕ್ಕಳ, ನೀವು ಬರ್ತಾ ಸಿಗಾಪಟ್ಟೆ ಸೋಂಬೇರಿ ಆಗಿದ್ರೆ ಎಲ್ಲ ಅಮ್ಮಂಗೆ ಹೇಳ್ಬಿಟ್ಟು ಮಾಡಿಸ್ತೀನಿ ನನ್ನ ಮಕ್ಕಳ ನಿಮಗೆ. ಹಂಗೆ ಅಂದ್ರೆ ಮಾಡ್ಬಿಟ್ಟೆ ಕಣ. ನಾವು ಹೇಳಿಲ್ವಾ, ಬೆಳಿಗ್ಗೆಯಿಂದ ಯಾವನು ಸಿಕ್ಕಿರ್ಲಿಲ್ಲ. ಅವನು ಯಾವನ ಶೋ ತೋರ್ಸ್ಕೊಂಡು ಹೋಯ್ತಿದ್ದ, ಎಲ್ಲ ಬುಕ್ ಅಂತ ಕಿತ್ಕೊಂಡ್ ಬಂದ್ಬಿಟ್ಟಿದೀವಿ. ಸರಿ ಓ ಎಣ್ಣೆ ತಗೊಂಡು ಹೋಗಿ ಮಕ್ಕಳ. ಸರಿ ಕಣ, ಬರ್ತೀನಿ ಅಣ್ಣ. ಏಯ್, ಎಣ್ಣೆ ತಗೊಂಡ್ರ ಯಾಕ್ರ ಇಲ್ಲೇ ಅಂತಿದ್ದೀರಾ? ಅಣ್ಣ ದುಡ್ಡು ಕಿಕ್ಕೋಬೇಕು, ಪಾರ್ಟಿ ಇಲ್ಲಿಗೆ ಉಟ್ಕೊಂಡು ಬಂದಿದ್ದೆ ಕಣ ನಾವು. ಅಣ್ಣ ಅದು ನನ್ನ ದುಡ್ಡು, ದಯವಿಟ್ಟು ಕೊಟ್ಬಿಡಿ. ಲೇ ಯಾವ್ದು ಪಾಪು ದುಡ್ಡು ಅವ್ರನಿಗೆ ವಾಪಸ್ ಕೊಡಂಗಿದ್ರೆ ಕಿತ್ಕೊಂಡ್ರೆ ಏನಿಗೆ ಬರ್ತಿದ್ರ? ಅಣ್ಣ ಅದನ್ನ ಅಮ್ಮ ಕೊಟ್ಟಿರೋ ದುಡ್ಡಿದೆ ಅಣ್ಣ, ದಯವಿಟ್ಟು ಕೊಡ್ಸ್ಬಿಡೋಣ. ಕಷ್ಟಪಟ್ಟು ದುಡ್ದಿರೋ ದುಡ್ಡಣ್ಣ, ಆ ದುಡ್ಡು ಬಿಟ್ರೆ ಬೇರೆ ನನ್ನ ಹತ್ರ ಯಾವುದೂ ಇಲ್ಲ. ಓ ಮದರ್ ಸೆಂಟಿಮೆಂಟ್ ಇಲ್ಲಿ ಟಚ್ ಆಗ್ಬಿಡು. ಏನ ಮಗು ಕೇಳ್ತಾ ಇದೆ, ಅಮ್ಮ ಕೊಟ್ಟಿರೋ ದುಡ್ಡಂತೆ, ಕೊಟ್ಬಿಡ್ರಪ್ಪ. ಪಾಪು ಹೇಳಿದೀನಿ ಇಸ್ಕೋ. ಪಾಪು ನಾನು ಅಲ್ಲ ಮಗ, ನಿಂಗೊಂದು ವಿಷಯ ಗೊತ್ತಾ? ಡೈಲಿ ಎಣ್ಣೀರು ಮಾರೋನ್ಗೆ ಅದು ನೀರಾ ಗಂಜಿನ ಅಂತ ಪರ್ಫೆಕ್ಟಾಗಿ ಡಿಸೈಡ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಈಗಷ್ಟೇ ನನ್ನ ನೋಡಿ ಪಾಪು ಅಂತ ಹೆಂಗ್ರೋ ಡಿಸೈಡ್ ಮಾಡಿದ್ರಿ? ಏನೋ ಬೇಜಾನ್ ಮಾತಾಡ್ತಿದ್ಯಾ? ನಾವೆಲ್ಲ ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಆಟ ಶುರು ಆಗಿದೆ, ಈಗ ತಾನೇ 2 ವಿಕೆಟ್ ಬಿದ್ದಿದೆ. ಮರ್ಯಾದೆಯಿಂದ 3,500 ದುಡ್ಡು ಕೊಡ್ತೀರಾ ಅಥವಾ ಎಲ್ಲ ವಿಕೆಟ್ನ ಈ ಪಾಪುನೇ ಬೀಳಿಸ್ಬೇಕಾಗತ್ತೆ? Hey!
ಮನಿ ಫ್ಲೋಸ್ ಇನ್ ದ ಡೈರೆಕ್ಷನ್ ಆಫ್ ವ್ಯಾಲ್ಯೂಸ್. ಇದು ನಿಂಗೆ ಅರ್ಥ ಆಗಲ್ವಲ್ಲ ಚಿನ್ನ. ದುಡ್ಡಿಗೆ ಅದರದೇ ಆದ ಬೆಲೆ ಇದ್ದೇ ಇರತ್ತೆ. ಅದು ನೀನು ದುಡಿತೀಯೋ ಕಳಿತೀಯೋ ಅಥವಾ ಕದೀತೀಯೋ ಅನ್ನೋದ್ರ ಮೇಲೆ ನಿನ್ನ ವ್ಯಾಲ್ಯೂ ಗೊತ್ತಾಗತ್ತೆ. ಇನ್ನೊಬ್ರು ಜೇಬಿಗೆ ಕೈ ಹಾಕಕ್ಕಿಂತ ಮುಂಚೆ ನನ್ನ ನೆನ್ಸ್ಕೋ. ದುಡ್ಡು